ಪ್ರಾತಸ್ಮರಣೀಯ ಸೃಷ್ಟಿಕರ್ತ ಪರಮಾತ್ಮನನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ ತಾತ್ವಿಕ ತಳಹದಿಯ ಮೇಲೆ ಸಾತ್ವಿಕ ಸಮಾಜವನ್ನು ಕಟ್ಟಿ ಸಕಲ ಜೀವಾವಳಿಗೆ ಲೇಸನ್ನು ಬಯಸಿರುವ ಮಹಾಮಾನವತಾವಾದಿ ವಿಶ್ವಗುರು ಬಸವ ತಂದೆಯನ್ನು, ಪ್ರಪಂಚದ ಎಲ್ಲ ದಾರ್ಶನಿಕ ಮಹಾತ್ಮರನ್ನು ಭಕ್ತಿಯಿಂದ ನೆನೆದು, ಎಲ್ಲ ಆತ್ಮೀಯ ಗುರು ಹಿರಿಯರೇ, ಶರಣ ಸದ್ಭಕ್ತ ಬಳಗವೇ, ಶ್ರದ್ಧೆಯ ನನ್ನ ತಾಯಂದಿರ ಬಳಗವೇ, ಸೇವಾಕರ್ತರೇ, ಯುವ ಬಳಗವೇ, ಮಾಧ್ಯಮದ ಬಂಧುಗಳೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂಥ ಶರಣು ಶರಣಾರ್ಥಿಗಳು. ರಿಲಿಜಿಯನ್ ಆ್ಯಂಡ್ ಮನಿ ಬೋತ್ ಆರ್ ಮೆಡಿಸನ್ಸ್. ಇವೆರಡೂ ಕೂಡ ಔಷಧಿಗಳೇ. ಆದರೆ ಒಂದು ಒಳಗೆ ತಗೊಳ್ಳೋದು, ಒಂದು ಹೊರಗೆ ಬಳಸೋದು. ರಿಲಿಜಿಯನ್ ಈಸ್ ಎ ಟಾನಿಕ್, ಮನಿ ಈಸ್ ಎ ಕ್ರೀಮ್. ಹೊರಗೆ ಬಳಕೆಯಾಗುವಂಥದ್ದು ಸಂಪತ್ತು. ನಿನ್ನೆಯ ಪ್ರವಚನದೊಳಗ ವಿಷಯದ ಚಿಂತನೆ ಸಾಗಿತ್ತು. ನಾವು ಸಂಪತ್ತು ಅಂದ ತಕ್ಷಣವೇ ಮನುಷ್ಯರು ರೊಕ್ಕ ಅನ್ನೋದೇ ಸಂಪತ್ತು ಅಂತ ತಿಳ್ಕೊಳ್ತೇವೆ, ಹಣ ಅನ್ನೋದೇ ಸಂಪತ್ತು ಅಂತ ತಿಳ್ಕೋತೇವೆ. ಆದರೆ ಆ ಸಂಪತ್ತು ಕೇವಲ ವ್ಯಾವಹಾರಿಕ ಸತ್ಯ, ಅದು ಜೀವನದ ಸತ್ಯ ಅಲ್ಲ. ಜೀವನದ ಸತ್ಯ ಬೇರಿದೆ. ವ್ಯಾವಹಾರಿಕ ಸತ್ಯವನ್ನೇ ಸತ್ಯ ಅಂತ ತಿಳ್ಕೊಂಡು ಈ ಜಗತ್ತಿನೊಳಗ ಸಂಪಾದನೆಯ ಸಲುವಾಗಿಯೇ ಜೀವನವನ್ನು ಕಳೀತಾ ಮಾನವ ಲೋಕ ಇವತ್ತು ಅತ್ಯಂತ ದುಃಖದಲ್ಲಿ ಇದೆ. ಒಬ್ಬ ಹಿಂದಿ ಕವಿ ಬಹಳ ಚೆನ್ನಾಗಿ ಒಂದು ಮಾತನ್ನು ಹೇಳ್ತಾನೆ, ಜಿಂದಗಿ ಮೇ ಪೈಸಾ ಹಿ ಮತ್ ಕಮಾನ. ಬರೇ ದುಡ್ಡು ಗಳಿಸೋದಷ್ಟೇ ಜೀವನ ಅಲ್ಲ, ಮತ್ತು ಏನು ಗಳಿಸ್ಬೇಕು? ಹಿಂದಿ ಕವಿ ಹೇಳ್ತಾನೆ, ಜಿಂದಗಿ ಮೇ ಪೈಸಾ ಹಿ ಮತ್ ಕಮಾನ, ಪ್ರತಿಷ್ಠಾ ಔರ್ ಧರ್ಮ ಕಮಾನ. ಜೀವನದೊಳಗೆ ಪ್ರತಿಷ್ಠೆ, ಗೌರವವನ್ನು ಕಾಪಾಡಿಕೊಳ್ಳುವಂಥ ಧರ್ಮದ ಸಂಪಾದನೆಯನ್ನು ಮಾಡ್ಕೋಬೇಕು ಅಂತ ಹೇಳ್ತಾನ ನಾವು. ಅದು ನಿಜವಾದ ಸಂಪತ್ತು. ಉಳಿದೆಲ್ಲ ಸಂಪತ್ತುಗಳು ಕೂಡ ಅಸ್ಥಿರ. ಒಂದು ದಿನ ಇದ್ದಂಗೆ ಕಾಣ್ತಾವ, ಒಂದು ದಿನ ಇಲ್ಲದಂಗೆ ಆಗ್ತಾವ. ಅದಕ್ಕಾಗಿಯೇ ಅಪ್ಪ ಬಸವಣ್ಣನವರು ಒಂದು ವಚನದೊಳಗೆ ಬಹಳ ಸುಂದರವಾಗಿ ಅಪ್ಪಣೆಯನ್ನು ಕೊಡ್ತಾರೆ. ಸಂಸಾರವೆಂಬುವುದೊಂದು ಗಾಳಿಯ ಸೊಡರು, ಸಿರಿಯೆಂಬುವುದೊಂದು ಸಂತೆಯ ಮಂದಿ ಕಂಡಯ್ಯ. ಇದನೆಚ್ಚಿ ಕೆಡಬೇಡ, ಇದನೆಚ್ಚಿ ಕೆಡಬೇಡ, ಸಿರಿಯೆಂಬುದ. ಸಿರಿಯನ್ನು ನೆಚ್ಚಿ ಕೆಡಬೇಡ, ಅದು ಯಾರಿಗೂ ಸುಖವನ್ನು ಕೊಟ್ಟಿಲ್ಲ, ಕೊಡೋದಿಲ್ಲ. ಅಪ್ಪ ಅವರು ಹೇಳ್ತಾರೆ, ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಎರಡು ಕಣ್ಣಿಗೆ ಕಟ್ಟುವಂಥ ಉದಾಹರಣೆಗಳನ್ನು ಕೊಡ್ತಾರೆ, ದೃಷ್ಟಾಂತಗಳನ್ನು ಕೊಡ್ತಾರೆ. ಎಷ್ಟು ಚಂದ ಚಿಂತನೆ ಮಾಡ್ತಾರೆ. 4 ಸಾಲಿನ ವಚನ, ದೊಡ್ಡ ಕಾವ್ಯ ಅಲ್ಲ, ಗ್ರಂಥ ಅಲ್ಲ, ಕನ್ನಡದ ಸುಲಲಿತವಾದ ತಿಳಿಯುವ ಮಾತಿನೊಳಗ ಬದುಕಿನ ಸತ್ಯವನ್ನು, ವಿಶ್ವ ಧರ್ಮದ ಸಂದೇಶವನ್ನು ಕೊಡ್ತಾರೆ ಅಪ್ಪ ಬಸವಣ್ಣನವರು. ಈ ಜೀವನ ಅನ್ನೋದು ಹೆಂಗದ? ಒಂದು ಮಾತಿನೊಳಗೆ ಹೇಳಿದ್ರು ಅವರು, ಸಂಸಾರವೆಂಬುವುದೊಂದು ಗಾಳಿಯ ಸೊಡರು.
ಈ ಜೀವನ, ಈ ಬದುಕು ಅನ್ನೋದು ಇದು ಎಷ್ಟು ಅಸ್ಥಿರವಾಗಿ ಅದ ಅಂದ್ರೆ ಇದು ಗಾಳಿಗಿಟ್ಟು ದೀಪದಂಗೆ ಐತಂತ. ದೊಡ್ಡ ರಂಗೇಗೌಡರು ಹೇಳ್ತಾರೆ ಕನ್ನಡ ಸಾಹಿತ್ಯದೊಳಗ, ಗಾಳಿಗೊಡ್ಡಿದ ದೀಪದಂತೆ ನಮ್ಮ ಬಾಳುವೆ, ಆಗಲೋ ಈಗಲೋ ಯಾವಾಗಲೂ ಆರಿ ಹೋಗಬಹುದು. ಗಾಳಿಗೊಡ್ಡಿದ ದೀಪ ನಮ್ಮ ಬದುಕು, ಸ್ಥಿರವಲ್ಲ ಅಸ್ಥಿರ. ಅದು ಯಾವಾಗ ಅರ್ಥದೋ ಗೊತ್ತೇ ಇಲ್ಲ. ಅದಕ್ಕಾಗಿಯೇ ಕನ್ನಡದೊಳಗೆ ಬಲ್ಲವರು ಎಷ್ಟು ಚಂದ ಒಂದು ಶಬ್ದ ಬಳಸಿದ್ರು ಅಂದ್ರೆ, ಹುಟ್ಟಿದಾಗ ಮಾಡ್ತಾರೆ ಆರತಿ, ಮುಂದೆ ಲಗ್ನದಾಗ ಮಾಡ್ತಾರೆ, ಕುಬುಸದಾಗ ಮಾಡ್ತಾರೆ, ಕೊನೆಗೆ ಸತ್ತಾಗೂ ಮಾಡ್ತಾರೆ. ಏನು ಮಾಡ್ತಾರ್ರಿ? ಆರತಿ ಮಾಡ್ತಾರೆ. ಅದು ಎಷ್ಟು ಅರ್ಥಪೂರ್ಣ ಅದ. 3 ಅಕ್ಷರದ ಪದ ಅಂದ್ರೆ ಅದನ್ನು ಒಂದು 3-4 ಸಲ ಅನ್ರಿ. ಆರತಿ ಆರತಿ, ನೀವು ಒಂದು ದಿನ ಆರತಿ, ಅದಕ್ಕೆ ಅದು ಆರತಿ. ಎಷ್ಟು ಚಂದ ಅರ್ಥ ಅದಲ್ಲ ಆರತಿದು. ಅದಕ್ಕೆ ನಿನಗೆ ಮಾಡ್ತಾರೋ ಆರತಿ. ಒಂದು ದಿನ ನಿಕ್ಕಿ ಆರತಿ. ಗಾಳಿಗಿಟ್ಟ ದೀಪದಂತೆ ನಿನ್ನ ಬದುಕು, ಸ್ಥಿರ ಅಲ್ಲ ಅಸ್ಥಿರ ಅದ. ಎಷ್ಟು ಚಂದ ಹೇಳ್ತಾರಲ್ಲ ಅಪ್ಪ ಅವರು, ಗಾಳಿಯ ಸೊಡರು, ಸೊಡರು ಅಂದ್ರೆ ದೀಪ. ಒಂದು ಮಾತು, ಬದುಕಿನ ಸತ್ಯ. ಇಂಥ ಅಸ್ಥಿರವಾದ ಬದುಕಿಗಾಗಿ ಎಷ್ಟು ಬಡದಾಡ್ತೀಯ, ಎಷ್ಟು ಹೋರಾಟ ಮಾಡ್ತೀಯ. ಸಂಪತ್ತಿನ ದಾಹಕ್ಕಾಗಿ ಮಾಡಬಾರ್ದನ್ನು ಮಾಡ್ತೀಯಲ್ಲೋ. ಎಷ್ಟು ವಿಚಿತ್ರ ನಿನ್ನ ಜೀವನ. ಎಂಥ ಎಚ್ಚರಿಕೆಯ ಮಾತನ್ನು ಅಪ್ಪ ಅವರು ಹೇಳ್ತಾರೆ. ಮುಂದಿನ ಮಾತನ್ನು ಹೇಳಿದರು, ಸಿರಿ ಎಂಬುವುದೊಂದು ಸಂತೆಯ ಮಂದಿ ಕಂಡಯ್ಯ. ಸಿರಿ ಅನ್ನೋದು ಕೂಡ ಅದು ಶಾಶ್ವತ ಅಲ್ಲ. ಸಂಪತ್ತು ಬಂದಿರಬಹುದು, ಸೇರಿರಬಹುದು, ಸಿರಿವಂತನಾಗಿರಬಹುದು. ಒಂದು ಬಾರಿ ಸಿರಿವಂತನಾದವನು ಸದಾ ಸಿರಿವಂತನಾಗಿ ಇರ್ತಾನೆ ಅನ್ನೋದಕ್ಕೆ ಏನೂ ಗ್ಯಾರಂಟಿ ಇಲ್ಲ. ಅಜ್ಜನ ಕಾಲದಲ್ಲಿ ಸಿರಿವಂತರಾಗಿ ಬಾಳಿ ಬೆಳಗಿರುವಂಥವರ ಮನೆತನಗಳನ್ನು ಮೊಮ್ಮಕ್ಕಳ ಕಾಲಕ್ಕೆ ನೋಡಿದ್ರೆ ಬಡತನದ ಬವಣೆಯ ಬದುಕನ್ನು ಕಳೀತಾರ. ಇತಿಹಾಸದ ಪುಟಗಳನ್ನು ತೆಗೆದು ನೋಡಬೇಕು ನಾವೆಲ್ಲ. ಅದಕ್ಕೊಂದು ಉದಾಹರಣೆಯನ್ನು ಕೊಟ್ಟರು. ಸಂತೆಯ ಮಂದಿ ಕಂಡಯ್ಯ. ಈ ಸಂಪತ್ತನ್ನೋದು ಹೆಂಗದ ಅಂದ್ರೆ ಸಂತಿಗೆ ಕೂಡಿದ ಮಂದಿ ಇದ್ದಂಗಂತ. ಮಾರ್ಕೆಟ್ ಡೇ ಏನು ನೋಡ್ಬೇಕು, ಎಲ್ಲರೂ ಬಂದಿರ್ತಾರೆ, ಎಲ್ಲ ವ್ಯಾಪಾರ ಮಾಡೋರು ಬಂದಿರ್ತಾರೆ. ದವಸ ಧಾನ್ಯಗಳನ್ನು ತಂದಿರ್ತಾರೆ, ಬಟ್ಟೆ ಬರೆಗಳನ್ನು ತಂದಿರ್ತಾರೆ, ಮಸಾಲೆ ಸಾಮಾನುಗಳನ್ನು ತಂದಿರ್ತಾರೆ, ತರಕಾರಿಗಳನ್ನು ತಂದಿರ್ತಾರೆ, ಹಣ್ಣು ಹಂಪಗಳನ್ನು ತಂದಿರ್ತಾರೆ, ಏನೆಲ್ಲ ತಂದಿರ್ತಾರೆ. ಮಾರ್ಕೆಟ್ ನಡೆದಿರ್ತದೆ, ಅವರು ಮಾತಾಡ್ತಿರ್ತಾರೆ, ಇವರು ಮಾತಾಡ್ತಿರ್ತಾರೆ. ಸಂತೆ 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 ಗಲಾಟೆ ತುಂಬಿರ್ತದೆ. ತುಂಬಿರುವ ಸಂತೆ ಹಾಗೇ ಇರ್ತದೆ ಅಂತ ಅಲ್ಲ. ಎಲ್ಲಿ ತನ ಹೊತ್ತು ಮುಳುಗೋತನ ಸಂತಿ ನೋಡಬಹುದು. ಹೊತ್ತು ಮುಳುಗಿ ಕತ್ತಲಾಯಿತು ಅಂದ್ರೆ ಸಂತಿಯೊಳಗೆ ಯಾರೂ ಇರೋದಿಲ್ಲ. ಕಾಯಂ ಯಾವ ಇರ್ತಾವ ಅವ ಇರ್ತಾವ. ಸಂತಿ ಎಲ್ಲ ಬಯಲಾತು, ಏನಿರ್ತಾವ್ರಿ? ಅಂಗಡಿ ಸಲುವಾಗಿ ಜೋಡಿಸಿದ ಕಲ್ಲ, ಕೊಳೆತ ಟೊಮೆಟೊ, ಕೆಟ್ಟ ಉಳ್ಳಾಗಡ್ಡಿ, ಮೆಣಸಿಕಾಯಿ ತುಂಬ, ಹೊಲಸದ್ದು ನಾರುವಂಥ ತರಕಾರಿಗಳು, ಇವನು ತಿನ್ನಾಕ ಬಂದ ಕತ್ತಿ, ಹಂದಿ, ನಾಯಿ ಇರ್ತಾವ. ಎಷ್ಟು ಚಂದ ಕಣ್ಣಿಗೆ ಕಟ್ಟುವಂಗೆ ಹೇಳ್ತಾರಲ್ಲ. ಸಿರಿ ಅನ್ನೋದು ಕೂಡ ಹಾಗೆ ಇದೆಯೋ. ಅದು ಸಂತೆಯ ಮಂದಿ ಕಂಡಯ್ಯ. ಕೂಡಿದಂಗೆ ತೋರ್ತದೆ, ಆದರೆ ಕೂಡಿದ ಸಂತೆ ಅದು ಸ್ಥಿರವಾಗಿರುವಂಥದ್ದಲ್ಲ. ಹೊತ್ತು ಮುಳುಗಿತು ಅಂದ್ರೆ ಬಯಲಿಗೆ ಬಯಲಾಗಿ ಹೋಗ್ತದೆ. ಬಯಲಿಗೆ ಬಯಲಾಗಿ ಹೋಗ್ತದೆ. ಅದಕ್ಕಾಗಿ ಅವ್ರು ಹೇಳಿದರು, ಇದನೆಚ್ಚಿ ಕೆಡಬೇಡ ಸಿರಿ ಎಂಬುದ. ಇದನ್ನು ನೆಚ್ಚಿ ಹುಚ್ಚನಾಗಿ ಬದುಕನ್ನು ಕಳಿಬೇಡ.
ಇದೇ ನನಗೆ ನಿಜವಾದ ಸುಖ ಕೊಡ್ತದೆ ಅನ್ನುವಂಥ ಭ್ರಾಂತಿಯೊಳಗೆ ಜೀವನ ಮಾಡಬೇಡ. ಅದು ಯಾರಿಗೂ ಸುಖವನ್ನು ಕೊಡೋದಿಲ್ಲ.